ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್ ಇವತ್ತು ನಾವು ನಮ್ಮ ಕೊಟ್ಟಿಗೆಲಿದ್ದೀನಿ. ನಮ್ಮ ಹತ್ರ 4 ಹಸು ಇದೆ. ಅದ್ರದ್ದು ನಾವು ಎಷ್ಟಕ್ಕೆ ತಂದ್ವಿ ಹಸುನ 4ನೂ ಅದು ಎಷ್ಟೆಷ್ಟು ಹಾಲು ಕೊಡ್ತಾಯಿದೆ ಏನು ಅಂತ ಹಸು ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮ ಈಚೆ ಕಡೆಯಿಂದ ಸ್ಟಾರ್ಟ್ ಮಾಡ್ಕೋಗೋಣ ಗೈಸ್. ಇದು ಬ್ರೀಡ್ ಬಂದು HF ಬ್ರೀಡು ಪ್ಯೂರು. ನಾವು ತಂದಾಗ 50,000 ಗೈಸ್ ಇದು. ಆಮೇಲೆ ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ಅಂದರೆ ಇದು ಫಸ್ಟ್ ನಾವು ತಂದಾಗ ಒಂದು 2 ಲೀಟ್ರೇನೋ ಕೊಡ್ತು ಗೈಸ್. 2 ಲೀಟ್ರು ಅಂದರೆ ಜಾಗ ಅಡ್ಜಸ್ಟ್ ಆಗಬೇಕು ಎಲ್ಲ ಆಗೋ ಗಂಟ 2 ಲೀಟ್ರ್ ಕೊಡ್ತಿತ್ತು. ಆಮೇಲೆ ಒಂದೂವರೆ ತಿಂಗಳು ಆಯ್ತಾ 4 ಲೀಟ್ರಿಗೆ ಬಂತು ಗೈಸ್. ಈಗ 4 ಲೀಟ್ರ್ ಗಂಟು ಕೊಡ್ತದೆ. ಆಮೇಲೆ ಇದೆಷ್ಟು ನಾವು ಗೊತ್ತಲ್ಲ, ಹೋದ ವೀಡಿಯೋದಲ್ಲೆಲ್ಲ ಹೇಳಿದೆ. ಇದೆಷ್ಟು ಇನ್ನೊಂದ್ಸತಿ ಹೇಳ್ತೀನಿ, ದೇವಿ ಅಂತ ಗೈಸ್. HF ಬ್ರೀಡು ಇದೊಂದೇ ಗೈಸ್ ನಾವು HF ತಂದಿರೋದು. ನಿಮ್ಮ ಮಾಮೂಲಿ ಎಲ್ಲ ಒಳಗಡೆ ಇರೋವೆಲ್ಲ ನಾಡಸಗಳೇ ಅಷ್ಟೇ ಗೈಸ್. ಅದು ಬಿಟ್ರೆ ಪರವಾಗಿಲ್ಲ, ಒಂದು 4 ಲೀಟ್ರ್ ಗಂಟು ಕೊಡ್ತದೆ ಗೈಸ್. ಒಂದು 6 ತಿಂಗಳಾಯಿತು ಗೈಸ್. ಎಲ್ಲ ಹಸುಗಳು ತಂದು 6 ತಿಂಗಳ ಮೇಲೆ ಆಗೈತೆ. ಬನ್ನಿ ಗೈಸ್ ನೆಕ್ಸ್ಟ್ ಒಳಗಡೆ ಇರೋದು ತೋರಿಸೋಣ ಗೈಸ್. ನೋಡಿ ಇದೇ ದೇವಿ, ಎಲ್ಲ ಹುಲ್ಲು ಮೇಯ್ತಿದ್ದಾವೆ ಗೈಸ್. ನೋಡಿ ಈಗ ಒಳಗಡೆಗೆ ಬಂದೆ. ಇದು ಒಳಗಡೆ ಒಂದು 3 ಹಸು ಇದ್ದಾವೆ ಗೈಸ್. ಇನ್ನೊಂದು ಏನು ಅಂದರೆ ಗೈಸ್, ನಮ್ಗೆ ಖುಷಿ ಅಂದರೆ ಈಗ ನಮ್ಮ ಮನೆಗೆ ನಮ್ಮ ಕೊಟ್ಟಿಗೆಗೆ ಬಂದಾಗ ಫಸ್ಟ್ ಬಂದಿದ್ದು ಈ ಹಸು ಗೈಸ್. ಈ ಹಸು ಬಂದು ಹೇಳ್ತೀನಿ ಗೈಸ್ ಹೆಸರು ಏನು ಎತ್ತ ಅಂತ. ಈ ಹಸು ಬಂತು ಗೈಸ್. ಆಮೇಲೆ ಸೇಮ್ ಇದೇ ಫಸ್ಟ್ ಕರ ಇದಿದ್ದು ಗೈಸ್. ಈ ಕರ ಇದು ಹೊಸದು. ಇದ್ರ ಅಮ್ಮ ನೋಡಿ, ಇವ್ರ ಅಮ್ಮ ಇದು ಚೆನ್ನಾಗಿದೆ ಗೈಸ್. ಒಟ್ಟು ನನಗೆ 8 ಕರು ಇದೈತೆ. ಅದಕ್ಕೆ ಏನು ಹೆಸರು ಗೊತ್ತಾ ಗೈಸ್, ಮಂಗಳ ಅಂತ ಇಟ್ಟಿದ್ದೀವಿ ಗೈಸ್ ಇದು ಹೆಸರು. ಬನ್ನಿ, ಅದೇನೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಏನೇ ಆದರೂ ಅಷ್ಟೇ, ಈಗ ಅದು ಇವೆಲ್ಲ ಹೇಳ ಮತ್ತು ಕೇಳ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಸರು ಇಟ್ಬಿಟ್ಟೆ ನಾವು ಹೋಗೋದು. ನಾನಾರಾಗಲಿ ನಮ್ಮ ಅಪ್ಪಾರಾಗಲಿ ಹೆಸರು ಇಟ್ಬಿಟ್ಟೆ ಹೋಗೋದು. ಈಗ ತೊಪ್ಪೆ ತರ್ತೀವಿ ಅನ್ಕೊಳ್ಳಿ, ಆಗ ಕಾಲಿಗಿಲ್ಲ ಏಯ್ ಹೋಗೋ ಕಡೆ ಮಂಗಳ, ಹೋಗೋ ಕಡೆ ದುರ್ಗಿ, ಚೌಡಿ ಆ ಥರ ಎಲ್ಲ ಹೆಸರು ಕೂಗ್ಬಿಟ್ಟೆ ಹೇಳ್ತೀವಿ. ಆಮೇಲೆ ಇದೊಂದು ಸ್ಪೆಷಾಲಿಟಿ ನೋಡಿ, ಈ ಹಸು ನಾವು ಏನೇ ಹೇಳ್ತೀವೋ ಸ್ವಲ್ಪ ಕೇಳ್ಕತ್ತೆ. ಏನೇ ಹೇಳ್ತದೆ ಎಷ್ಟು ನೀಟಾಗಿ ಕೇಳಿಸುತ್ತೆ ಗೈಸ್. ಅರ್ಥ ಮಾಡ್ಕೊಳುತ್ತೆ. ಒಟ್ಟಿನಲ್ಲಿ ತುಂಬ ಹೆವಿ ಇಷ್ಟ ಆಗೋಯ್ತು ಗೈಸ್. ಫಸ್ಟ್ ಅಂದಿದ್ದು ಇದೆ. ಆದರೆ ನಮ್ಮ 4 ಹಸುಗಿಂತ ಇದೆ ಹೆವಿ ಕುಳ್ಳಿ. ನಮ್ಮಪ್ಪ ಅಂದರೆ ಕುಳ್ಳಿ ಅಂತ ಕರಿತಿದ್ದೆ ಇವಳನ್ನ. ನಾನು ಬಂದರೆ ಅದೇ ಗಿರ್ಗ ಅಂತ ಕರಿತೀನಿ. ಅದು ಬಿಟ್ಟರೆ ನಮ್ಮಪ್ಪ ಕುಳ್ಳಿ ಹೆವಿ. ನಮ್ಮಪ್ಪ ಅಲ್ವಾ ಗೈಸ್ ಇರೋದು ಕೊಟ್ಟಿಗೆಲಿ. ನೋಡಿ ಗೈಸ್, ಹೇಳ್ಬೇಕು ಅಂದರೆ ಜಾಸ್ತಿ ನಮ್ಮಪ್ಪ ನಮ್ಮ ಮಕ್ಳನ್ನ ಪ್ರೀತಿ ಮಾಡ್ತಾರೆ. ಯಾರೇ ಪೇರೆಂಟ್ಸ್ ಆದರೂ ಮಾಡ್ತಾರೆ. ಆದರೆ ಜಾಸ್ತಿ ನಮ್ಮ ಅಪ್ಪನಿಗೆ ಹೆವಿ ಪ್ರಾಣಿಗಳು ಹುಚ್ಚು ಜಾಸ್ತಿ ಗೈಸ್. ನಾಯಿಗಳಾಗಲಿ, ಪಕ್ಷಿಗಳು ಅಷ್ಟು ಸಾಕಲ್ಲ. ನಾಯಿ ಜಾಸ್ತಿ, ಹಸು ಮೂಗು ಪ್ರಾಣಿಗಳು ಹೆವಿ ಇಷ್ಟ. ಅಂದರೆ ಸೇಮ್ ಅದೇ ನಾಯಿ, ಕುರಿಗಳು, ಹಸು ಅಂತೂ ನಮ್ಮ ಅಪ್ಪ ನನ್ನಷ್ಟು ವಯಸ್ಸಿಂದನೂ ಸಾಕ್ತಿದ್ರು. ಚಿಕ್ಕ ವಯಸ್ಸಿಂದನೂ ಸಾಕ್ತಿದ್ರು ಗೈಸ್ ಹಸುಗಳು. ಗೈಸ್ ಕಂಟೆಂಟ್ ಮಾಡ್ಬೇಕಾದ್ರೆ ಅಂಗಡಿಗೆ ಬಂದರು. ಅಂಗಡಿ ಕೊಟ್ಬಿಟ್ಟು ಆಮೇಲೆ ಬಂದೆ. ಈಗ ಒಳಗೆ ಹೋಗೋಣ ಬನ್ನಿ, ಸ್ಟಾರ್ಟ್ ಮಾಡೋಣ. ಹುಲ್ಲೆಲ್ಲ ತಂದು ಇಟ್ಟಿದ್ದಾರೆ. ತಿರ್ಗಾ ನಮ್ಮಪ್ಪ ಮಾರ್ಕೆಟ್ಗೆ ಹೋಗೋರೆ. ಅಕಸ್ಮಾತ್ ಒಂದೊಂದು ದಿವಸ ಹುಲ್ಲು ಸಾಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಕಾಯಿಗಳು ಇರ್ತವೆ ನೋಡಿ ಗೈಸ್. ಕಾಯಿಗಳು ಆ ಥರ ತರಕಾರಿ ತಂದು ಹಾಕ್ತಾರೆ ಗೈಸ್. ಒಟ್ಟಿನಲ್ಲಿ ಗೈಸ್ ಒಳಗೆ ಬಂದೆ. ಸ್ವಲ್ಪ ಡಿಸ್ಟರ್ಬ್ ಆಯ್ತದೆ ಗೈಸ್. ಅಂದರೆ ನಾವು ಊಟ ಮಾಡ್ಬೇಕಾದ್ರೆ ನಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಹಂಗೆ ಇದು ಆಗ್ತದೆ. ಆಗಲೇ ಫಸ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಹಂಗೆ ಗುದ್ದುಬಿಡ್ತಾವೆ ನನಗೆ. ಈಗ ಸ್ಟಾರ್ಟ್ ಮಾಡೋಣ. ಇದು ಮೇವು ಕದೀತೈತೆ ನೋಡಿ. ಇದೇ ಗೈಸ್ ಫಸ್ಟು ನಮ್ಮ ಬೆಳೆದಿರೋದು, ನಮ್ಮ ಮನೇಲೆ ಹುಟ್ಟಿ ಬೆಳೆದಿರೋದು. ಬನ್ನಿ ಗೈಸ್ ನೋಡಿ. ಈಗ 2ನೇ ಹಸು ತೋರಿಸ್ತೀನಿ. ಅಂದರೆ ಫಸ್ಟ್ನೇ ಹಸು ಇದು. ನಾವು ತಂದಿದ್ದು ಈ ಹಸುನೇ ಗೈಸ್. ಫಸ್ಟ್ ತಂದಿದ್ದು ನಮ್ಮ ದುರ್ಗಾ ಅಂತ ಕರಿತೀವಿ. ಫಸ್ಟ್ ಈ ಹಸುನೇ ತಂದಿದ್ದು ನಾವು. ಅಂದರೆ ಸೆಕೆಂಡ್ ಅದು ಈಚೆ ಕಡೆ HF ಅದು ತಂದಿದ್ದು. ಅಂದರೆ ಈಗ ನಾನು ಹೇಳ್ತಾ ಇರೋದು ಫಸ್ಟ್ ಅದು ಸ್ಟಾರ್ಟ್ ಮಾಡಿದ್ದೇವಲ್ಲ, ಈಗ ಸೆಕೆಂಡ್ ಇದು ಸ್ಟಾರ್ಟ್ ಮಾಡೋಣ. ಇದು ಮೊದಲನೇ ಹಸು ತಂದಿದ್ದು ಗೈಸ್. ಇದು ಹೆಸರು ಬಂದು ದುರ್ಗಿ ಗೈಸ್. ಆಮೇಲೆ ಆ 4 ಹಸುಗಳು ಹೆಸರು ಹೇಳ್ತೀನಿ. ನಿಮ್ಗೆ ಯಾವ ಹಸು ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್. ನೋಡೋಣ ಯಾವ ಹಸುಗೆ ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಅವರೇ.
ಆಮೇಲೆ ಗೈಸ್ ಈ ಹಸು ತಂದಿದ್ದು ನಾವು ಸೇಮ್ ಗೈಸ್ ಎಲ್ಲ ಫಸ್ಟ್ ಇದೇ ಹಸು ತಂದಿದ್ದು 6 ತಿಂಗಳಾಯಿತು, 6-6.5 ತಿಂಗಳಾಗೈತೆ. ಗೈಸ್ ಈ ಹಸು ನೋಡ್ತೀನಿ ಇದು ಗೈಸ್ ಮೊಬೈಲಲ್ಲಿ ತೆಗ್ದು. ಗೈಸ್ ಈ ಹಸು ತಂದು ನಾವು 40,000 ಈ ಹಸುದು ಪ್ರೈಸ್ ಬಂದು. ಗೈಸ್ ಇಲ್ಲೇ ನಾವು ಇದು ಶ್ರೀನಗರದಲ್ಲಿ ರಮಾಬಾಯಿ ನಗರದಲ್ಲಿ ತಂದಿದ್ದು ಗೈಸ್. ಇದು 40,000 ಕೊಟ್ಟು. ಇದು ಗೈಸ್ ಅಷ್ಟೇ ಫಸ್ಟ್ ಬಂದಾಗ 3 ಲೀಟ್ರ್ ಗಂಟು ಕೊಡ್ತಿತ್ತು ಗೈಸ್ ಹಾಲು. ಈಗ ಒಂದು ಕೊಡ್ತದೆ ಅಂದರೆ ಈಗ ಕರು ಆಗಿದೆಯಲ್ಲ ಗೈಸ್, ಕರು ಹಾಕೋದ್ಮೇಲೆ ಜಾಸ್ತಿ ಹಾಲು ಕೊಡ್ತದಂತೆ ನಮ್ಮ ಅಪ್ಪ ಹೇಳಿದ್ದು. ಈಗ ಒಂದು ಕೊಡ್ತದೆ ಗೈಸ್, ಒಂದು 5 ಲೀಟ್ರ್ ಗಂಟು ಕೊಡ್ತದೆ, 5 ಲೀಟ್ರ್ ಪಕ್ಕ ಈ ಗೈಸ್ ಈ ಹಸು. ಗೈಸ್ ನೆಕ್ಸ್ಟು ಮಧ್ಯದ ಹಸುಗೆ ಹೋಗೋಣ. ಗುದ್ದಾಡ್ಬಿಡ್ತವೆ ಅವು, ನೋಡೋಣ ಆದರೆ ನಿಂತ್ಕೊಳ್ಳೋಣ. ರೂಮ್ ಟೂರ್ ಮಾಡ್ದಾಗ ತೋರಿಸಿದೆ ಮಾಮೂಲಿ ರೂಮೆಲ್ಲ. ಗೈಸ್ ನೋಡಿ ಈ ಹಸು ಇದು ಮೂರನೇ ತಂದಿದ್ದು ಗೈಸ್. ಇದು ಫಸ್ಟು, ಅದು ಸೆಕೆಂಡು, ಈಚೆಗಡೆ ಇರೋದು ಇದು 3ನೇ ಹಸು. ಸ್ಟಾರ್ಟ್ ಮಾಡೋಣ ಗೈಸ್. ಇದು ಹೆಸರು ಬಂದು ಚೋಡಿ ಅಂತ ಗೈಸ್, ಚೋಡಿ ಅಂತ ನಾವು ಕರೀತಿರೋದು ಗೈಸ್. ಆಮೇಲೆ ಅದ್ರದ್ದು ಬ್ರೀಡ್ ಹೇಳಿಲ್ಲ, ಮಾಮೂಲಿ ಇದೆಲ್ಲ ನಾಡಸಗಳೇ ಗೈಸ್. 3 ಇರೋದು ಮಾಮೂಲಿ ನಾಡಸ, 3 ನಾಡಸ ಗೈಸ್. ಈಗ ಅದೇ ಹೇಳ್ದಂಗೆ ಇದು ತಂದಾಗ ಗೈಸ್ ಇದು 45,000 ಗೈಸ್. 45 ಅಂದರೆ ನಾಡಸದಲ್ಲಿ ಸ್ವಲ್ಪ ಇದು ಕಟ್ಸ್ ಥರ ಅಂತಾರಲ್ಲ, ಕಟ್ಸಸ ಆ ಥರ ಕಟ್ಸಿದು ಹೆವಿ ಉದ್ದ ಇದೆ. ಗೈಸ್ ಅದೇ ಇದು ತಂದಾಗ 7.5-3 ಲೀಟ್ರ್ ಗಂಟೆ ಕೊಡ್ತಿದ್ದು ಗೈಸ್ ಇದು ಹಾಲು. ಈಗ ಎಲ್ಲ ಗೈಸ್ ಅಷ್ಟೇ ನಮ್ಮದು 4-5 ಇಷ್ಟ್ರ ಮೇಲೆ ಹೋಗಲ್ಲ. ಸುಳ್ಳು ಹೇಳೋದೇನಕ್ಕೆ, 5 ಲೀಟ್ರ್ ಲಾಸ್ಟು ಗೈಸ್. ನಮ್ಮ ಎಲ್ಲ ಹಸುಗಳಲ್ಲಿ 5 ಲೀಟ್ರ್ ಜಾಸ್ತಿ ಅಷ್ಟೇ ಲಾಸ್ಟು. ಅಕಸ್ಮಾತ್ ಕೊಟ್ಟರೆ ಆ 5 ಲೀಟ್ರ್ ಮೇಲೆ 1 ಪಾಯಿಂಟು ಹೆಚ್ಚಲ್ಲ, ಅಂದರೆ ಸ್ವಲ್ಪ ಹೋಯ್ತಾ ಹಾಕುತ್ತದೆ. ಹೇಳಿದ್ನಲ್ಲ ಸೇಮ್ ಇದಾದಂಗೆ ಆಯ್ತದೆ. ಕರು ಹಾಕೋದ್ಮೇಲೆ ಜಾಸ್ತಿ ಹೆಚ್ಚಾಗುತ್ತೆ ಹಾಲು. ಈಗ ಅದೇ ಇದು ಕೊಡ್ತಾಯಿತ್ತು 4 ಲೀಟ್ರ್ ಕೊಡ್ತಿದ್ದು, ಈಗ ಒಂದು 5 ಲೀಟ್ರು ಆ ಥರ ಕೊಡ್ತದೆ ಗೈಸ್. ಬನ್ನಿ ಇದು ತಂದಿದ್ದು ನಾವು 45,000ಕ್ಕೆ ಚೋಡಿ ಅಂತ. 45,000 ಗೈಸ್ ತಂದಿದ್ದು. ಸೇಮ್ ಅಷ್ಟೇ ಗೈಸ್, ಅದೇ ತಂದಾಗ 7.5-3 ಲೀಟ್ರ್ ಕೊಡ್ತಿತ್ತು, ಈಗ 4 ಲೀಟ್ರು 4.25 ಲೀಟ್ರ್ ಕೊಡ್ತದೆ. ಈಗ ನೆಕ್ಸ್ಟ್ ಹೋಗೋಣ ಬನ್ನಿ. ಇದು ಲಾಸ್ಟಲ್ಲಿ ತಂದಿದ್ದು ಗೈಸ್. ಇದು ಹೆಸರು ಬಂದು ಪಾರು ಅಂತ. ಹೆಂಗೆ ನೋಡ್ತಿದ್ದಾರೆ ನೋಡಿ ಗೈಸ್. ತಂದಿದ್ದು ನಾವು 50,000 ಗೈಸ್. ಇದು ಮತ್ತು ಈಚೆ ಕಡೆ HF ಎರಡಕ್ಕೆ ಜಾಸ್ತಿ ಕೊಟ್ಟಿದ್ದು ನಾವು ಕಾಸು. ಇದೆಲ್ಲ ಮಾಮೂಲಿ ಮೀಡಿಯಮ್ಮು 40,000, 45,000, 50,000, ಅದು 50,000. ಇದು ಅಷ್ಟೇ ಗೈಸ್. ತಂದಾಗ 4 ಲೀಟ್ರ್ ಪಕ್ಕ ಅಂದಿದ್ರು, 4 ಲೀಟ್ರು ಕೊಡ್ತಿತ್ತು ಗೈಸ್. ಈಗ ಒಂದು 5 ಲೀಟ್ರ್ ಗಂಟು ಬಂದಿದೆ. ಅದೇ ಮನ್ಸು ಬಂದಂಗೆ ಒಂದೊಂದ್ಸತಿ 5 ಲೀಟ್ರ್ ಕೊಟ್ಟರೆ ಕೊಡ್ತದೆ, ಒಂದೊಂದ್ಸತಿ 7 ಲೀಟ್ರ್ ಗಂಟನೂ ಹೊಟ್ಟೋಯ್ತದೆ. ಹೇಳೋಕ್ಕಾಗಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಒಂದೊಂದ್ಸತಿ ಅದು 5 ಲೀಟ್ರು ಈಚೆ ಓಡೋಣ. ಫಸ್ಟು 5 ಲೀಟ್ರ್ ಕೊಡ್ತಿತ್ತು, ನೀವು ಒಂದೊಂದ್ಸತಿ ಅದೇ ಒಟ್ಟು 5 ಲೀಟ್ರ್ ಫಿಕ್ಸ್ ಗೈಸ್. ಇದು ಗೈಸ್ 50,000 ನೋಡಿ, 50,000 ಗೈಸ್ ಇದು. ಆಮೇಲೆ ಅದೇ 5 ಲೀಟ್ರ್ ಕೊಡ್ತಿತ್ತು ಫಸ್ಟ್ ತಂದಾಗ 4 ಲೀಟ್ರು. ಈಗ ಹೋಯ್ತಾ 5 ಲೀಟ್ರ್ ಕೊಡ್ತದೆ. ಎಲ್ಲರಿಗೂ 6 ತಿಂಗಳು ಐತೆ ಗೈಸ್ ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಈ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಈ ಇಶು ಕನ್ನಡಿಗ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಗೈಸ್. ಈ ವ್ಲಾಗು ಇನ್ಸ್ಟಾದಲ್ಲಿ ಬರ್ತಿದೆ, ಯೂಟ್ಯೂಬಲ್ಲಿ ಬರ್ತಿದೆ. ಇನ್ಸ್ಟಾದಲ್ಲಿ ಅರ್ಧ ಬರ್ತಿದೆ ಗೈಸ್ ನೋಡಿ. ಫುಲ್ಲು ಯೂಟ್ಯೂಬ್ ಚಾನಲ್ ಇರ್ತದೆ ಗೈಸ್. ಹಂಗೆ ಇನ್ನೊಂದು ಹೇಳೋದ ಅಂದರೆ, ಈ ನಮ್ಮ ಹಸುಗಳದ್ದು ಟೋಟಲ್ ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ ಅಂತ ಹೇಳ್ತೀನಿ ನೋಡಿ ಗೈಸ್. ಫಸ್ಟ್ನೇ ಹಸು ಗೈಸ್ ಅದೇ ದುರ್ಗಿ, ಅದು 40,000. ಎರಡನೇ ಹಸು ಬಂದು ಇದು ದೇವಿ, 50,000 ಗೈಸ್. ಅದು ಬಿಟ್ಟರೆ 3ನೇ ಹಸು ಬಂದು 45,000 ಗೈಸ್. ಅದು ಕಟ್ಸು, ಅದು ಹೇಳಿದ್ನಲ್ಲ ಚೌಡಿ. ಬಿಟ್ಟರೆ ಲಾಸ್ಟ್ನೇ ಹಸು ಅದೇ ಹೇಳಿದ್ನಲ್ಲ ಹೇಳೋದು ಪಾರು ಬಂದು 50,000 ಗೈಸ್ ಟೋಟಲ್ ಅಮೌಂಟು ಗೈಸ್. ಬಂಡವಾಳ ಹಾಕಿರೋದು ನಮ್ಮಪ್ಪ ಹಸುಗಳಿಗೆ, ಅಂದರೆ ಹಸು ತರೋಕ್ಕೋಸ್ಕರ. ಇನ್ನೂ ಅಂದರೆ ಅದ್ರ ಥರದ್ದು ಬಾಡಿಗೆ, ಆಟೋ ಬಾಡಿಗೆ ಅವೆಲ್ಲ ಲೆಕ್ಕ ಹಾಕೊಂಡಿಲ್ಲ. ಹಸುಗೆ ಎಷ್ಟು ಬೀಳ್ತು ಅದನ್ನ ಲೆಕ್ಕ ಹಾಕಿದ್ದೀನಿ. ಟೋಟಲ್ ಗೈಸ್ ಬಂದು 185,000 ಆಗಿದೆ ಗೈಸ್, ಎಲ್ಲ 4 ಹಸುವಿಂದನೂ. ಆಮೇಲೆ ಅದಕ್ಕೂ ಖರ್ಚುಗಳು ಹಂಗೆ ಇರ್ತದೆ. ಬಟ್ ನಾನು ಬೈಸ್ಗೆ ಹೋಗ್ತಾಯಿದ್ದೆ ನಮ್ಮಪ್ಪ ಏನು ಇತ್ತಾ, ಅಂದರೆ ಅದ್ರ ಫೀಡ್ಸ್ ರೇಟು, ಹಿಂಡಿ ರೇಟು ಅವೆಲ್ಲ ಜಾಸ್ತಿ ಆಗ್ತಾಯಿದೆ ಹಂಗೆ.
ಫಸ್ಟ್ ಎಷ್ಟು ಇತ್ತು 1300 ಎಷ್ಟು ಗೊತ್ತಿಲ್ಲ, ಈಗ ಹೆವಿ ಜಾಸ್ತಿ ಮಾಡಿದ್ರೆ. ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಅಪ್ಪನ ಕೇಳಿ ಹೇಳ್ತೀನಿ, ನಮ್ಮಪ್ಪ ಅದಕ್ಕೆ ಎಷ್ಟು ಬಂಡವಾಳ ಹಾಕೋರೆ, ಪೀಡ್ಸು, ತಿಂಡಿ, ಆಮೇಲೆ ಹಾಲು ದುಡ್ಡು ಎಷ್ಟು ಬರ್ತದೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಗೈಸ್. ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಈ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ. ಪ್ರೀತಿ ಜಲಧಾರೆ ನೀನು ಕೇಳೋ ಬರಿಗೈ ದೊರೆ ನಾನು.